ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ಅಲ್ಲೂ ಕೆಲವರು ಆಸ್ಪತ್ರೆಯಲ್ಲಿ ಹಸುನಿಗಿದ್ರು. ಯಾರು ಉಳ್ಕೊಳ್ಳಿ ಒಬ್ಬರು ಉಳ್ಕೊಳ್ಳಿ. 22 ಜನ ಡ್ರೈವರ್ ಸೇರಿ 22 ಜನ. ಅದು ಹೆಂಗೆ ಸ್ಕೆಚ್ ಹಾಕಿದ್ದ? ಇಡೀ ಪೊಲೀಸ್ ವ್ಯಾನೇ ಬ್ಲಾಸ್ಟ್ ಆಗೋಯ್ತು. ಮಧ್ಯಾಹ್ನ ಟೈಮನ್ನೇ ಹಿಂಗೆ ಇಲ್ಲಿ ಬ್ಲಾಸ್ಟ್ ಮಾಡ್ತಾನೆ. ಇಲ್ಲಿ ಬ್ಲಾಸ್ಟ್ ಮಾಡಿ 22 ಜನ ಆ ಥರ ಆಗತ್ತಾರೆ ಪೊಲೀಸ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರೋಂಥ ಪೊಲೀಸರು. ಕರ್ನಾಟಕ, ಈ ಕಡೆ ತಮಿಳ್ನಾಡಾ? ಸೇತುವೆಯಿಂದ ಆಚೆಗೆ ತಮಿಳ್ನಾಡು. ಸೇತುವೆ ಅದಕ್ಕೆ ಸೇರುತ್ತೆ? ಈ ಸೇತುವೆನೇ ಗಡಿ ಮಾಡ್ಕೊಳ್ಳೋದು, ಎಲ್ಲ ಸೇತುವೆ ಮತ್ತು ಹೊಳೆನೇ ಗಡಿ ಮಾಡ್ಕೊಳ್ಳೋದು. ಇಲ್ಲಿ ಬಂದು ಮೋಹನ ಎಂಬುವರನ್ನ ಇಲ್ಲಿ ಗುಂಡಿಕ್ಕೆ ತೆಗೈತಾನೆ. ಇಲ್ಲಿ ಜಿಲಿಟನ್ ಕಡ್ಡಿಯನ್ನು ಜೋಡಿಸಿ ಅದನ್ನೆಲ್ಲ ಪುಡಿ ಮಾಡಿ. ಜಿಲಿಟನ್ ಅಂದ್ರೆ ನೀವು ಗಣಿಗಾರಿಕೆಯಲ್ಲಿ ಬಳಸ್ತದೆ ಬಂಡೆ ಬ್ಲಾಸ್ಟ್ ಮಾಡೋದಕ್ಕೆ ಜಿಲಿಟನ್ ಕಡ್ಡಿನ. ಆ ಕಡ್ಡಿನ ಅದನ್ನೆಲ್ಲ ಪುಡಿ ಮಾಡಿ ಅದನ್ನು ಬಾಂಬ್ ಥರ ಮಾಡಿ ವೀರಪ್ಪನ್ನೇ ಅವನೇ ತಯಾರಿಸಿ ಈ ಸೇತುವೆ ಮಡಗಿ ಆ ಕಡೆಯಿಂದ ಪೊಲೀಸ್ ಜೀಪ್ ಒಂದು 22 ಜನ ಇರುವಂಥ ಒಂದು ಪೊಲೀಸ್ ವ್ಯಾನ್ ಬರ್ತಾ ಇರುತ್ತೆ. ಯಾವುದಿದು ಪ್ರಾಣಿ? ಚಾಮರಾಜನಗರ ಜಿಲ್ಲಾ ಪೊಲೀಸ್, ಮಲ್ಲಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣಾ ಸರಹದ್ದು ಮುಕ್ತಾಯ, ಕೊಳತ್ತೂರು ಪೊಲೀಸ್ ಠಾಣಾ ಸರಹದ್ದು ಪ್ರಾರಂಭ. ಕೊಳತ್ತೂರು ಅಂತ ಹೇಳಿದರೆ ಇಲ್ಲಿಂದ ತಮಿಳ್ನಾಡಾ? ಹಾಗಾದರೆ ನಾವು ನಿಂತಿರೋದು ಈ ಕಡೆಗೆ ಕರ್ನಾಟಕ, ಈ ಕಡೆಗೆ ತಮಿಳ್ನಾಡಾ? ಸೇತುವೆಯಿಂದ ಆಚೆಗೆ ತಮಿಳ್ನಾಡು. ಸೇತುವೆ ಅದಕ್ಕೆ ಸೇರುತ್ತೆ? ಈ ಸೇತುವೆನೇ ಗಡಿ ಮಾಡ್ಕೊಳ್ಳೋದು, ಎಲ್ಲ ಸೇತುವೆ ಮತ್ತು ಹೊಳೆನೇ ಗಡಿ ಮಾಡ್ಕೊಳ್ಳೋದು. ಹಂಗಾಗಿ ಈ ಕಡೆ ತಮಿಳ್ನಾಡು, ಈ ಕಡೆ ಕರ್ನಾಟಕ. ಹೌದಾ? ನಾವು ಹಂಗಾದ್ರೆ ಬಾರ್ಡ್ರು ಮಧ್ಯದಲ್ಲಿ ಇದ್ದೀವಿ. ಯಾವ್ದು ಇದು ನದಿ? ಇದು ಪಾಲಾರ್ ನದಿ. ಇದೇನಾ ಪಾಲಾರು? ನೀವು ತೋರಿಸ್ತೀನಿ ಅಂತ ಕರ್ಕೊಬಂದ್ರಲ್ಲ. ಹ್ಞೂ, ಏನು ಈ ಘಟನೆ ಇದೆ? ಇಲ್ಲೊಂದು ನಾವು ಗೋಪಿನಾಥಮ್ಗೆ ಹೋಗ್ತಾ ಇದ್ದವ್ರು ಕರ್ಕೊಬಂದ್ರಲ್ಲ ನೀವು. ಇಲ್ಲಿ ನರಾಂತಕ ಮತ್ತು ಕಾಡುಗಳ ವೀರಪ್ಪನ್ನು, ಕುಖ್ಯಾತಿಯಾಗಿದ್ದಂಥ ವೀರಪ್ಪನ್ನು ಅವನ ಇದರ ಸಂದರ್ಭದಲ್ಲಿ ಈ ಪಾಲಾರ್ ನದಿ ಹತ್ರ ಒಂದು ಬಾಂಬ್ ಸ್ಫೋಟ ಚರಿತ್ರೆ, ಅದು ಇತಿಹಾಸ ಇದು ಆಯಿತು. 1993ರಲ್ಲಿ ಏಪ್ರಿಲ್ 8ನೇ ತಾರೀಕು ಆಗುತ್ತಲ್ಲ, ಬಾಂಬ್ ಸ್ಫೋಟ ಮಾಡ್ತಾನೆ. ಇಲ್ಲಿ ಬಾಂಬ್ ಸ್ಫೋಟ ಮಾಡಿ ಹೇಗೆ ಮಾಡ್ತಾನೆ ಅವನು? ಇಲ್ಲಿ ಕಾರ್ಯಾಚರಣೆಯಲ್ಲಿ ಪೊಲೀಸರು ಭಾಗವಹಿಸಿರ್ತಾರೆ. ಯಾವ ಪೊಲೀಸ್ನು? ಕರ್ನಾಟಕ ಪೊಲೀಸ್ನವರು. ತಮಿಳ್ನಾಡಲ್ಲ, ಕರ್ನಾಟಕ ಪೊಲೀಸರ ಮಾಹಿತಿ ಬಂದು ಈ ಕಡೆ ಹೋಗಿರ್ತಾರೆ. ಮಾಹಿತಿ ಬಂದು ಹೋಗಿರ್ಬೇಕಾದ್ರೆ ಮತ್ತು ಆ 1-2 ಬಾರಿ ಅವ್ರಿಗೆ ಡಿಸ್ಟರ್ಬ್ ಮಾಡಿರ್ತಾರೆ. ವೀರಪ್ಪನಿಗೆ ಡಿಸ್ಟರ್ಬ್ ಮಾಡಿ ಮತ್ತು ಅವನ ಫ್ಯಾಮಿಲಿನೆಲ್ಲ ಬಂಧನ ಆಗುತ್ತೆ ಮತ್ತು ಇದಾಗುತ್ತೆ. ಅದರಿಂದ ಸ್ವಲ್ಪ ರೊಚ್ಚಿಗೆದ್ದಿರ್ತಾನೆ ಪೊಲೀಸ್ನವ್ರ ಬಗ್ಗೆ. ಹಾಗಾಗಿ ಫ್ಯಾಮಿಲಿ ಅಂದರೆ ಮುತ್ತುಲಕ್ಷ್ಮಿ ಮತ್ತು ಅವರ ತಮ್ಮ ಇವರೆಲ್ಲರಿಗೂ ಡಿಸ್ಟರ್ಬ್ ಆಗಿರ್ತದೆ. ಇಡೀ ಫ್ಯಾಮಿಲಿ ಡಿಸ್ಟರ್ಬ್ ಆಗಿರ್ತದೆ, ಕಿರುಕುಳ ಆಗ್ತಾ ಇರ್ತದೆ ಅಂತ ಅವನ ಭಾವನೆಲ್ಲ ಆಗಿರ್ತದೆ. ಹಂಗಾಗಿ ಈ ಪೊಲೀಸನ್ನ ಮುಗಿಸ್ಬೇಕು ಅಂತ ಏನು ಮಾಡ್ತಾನೆ, ಒಂದು ಕಾರ್ಯಾಚರಣೆನ ಸಿದ್ಧತೆ ಮಾಡ್ತಾನೆ. ತನ್ನ ಸಹಚರರೊಡಗೂಡಿ ಇಲ್ಲಿ ಜಿಲಿಟನ್ ಕಡ್ಡಿಯನ್ನು ಜೋಡಿಸಿ ಅದನ್ನೆಲ್ಲ ಪುಡಿ ಮಾಡಿ. ಅಂದರೆ ನೀವು ಗಣಿಗಾರಿಕೆಯಲ್ಲಿ ಬಳಸ್ತದೆ ಬಂಡೆ ಬ್ಲಾಸ್ಟ್ ಮಾಡೋದಕ್ಕೆ ಜಿಲಿಟನ್ ಕಡ್ಡಿನ. ಆ ಕಡ್ಡಿನ ಅದನ್ನೆಲ್ಲ ಪುಡಿ ಮಾಡಿ ಅದನ್ನು ಬಾಂಬ್ ಥರ ಮಾಡಿ ವೀರಪ್ಪನ್ನೇ ಅವನೇ ತಯಾರಿಸಿ ಈ ಸೇತುವೆ ಮಡಗಿ ಆ ಕಡೆಯಿಂದ ಪೊಲೀಸ್ ಜೀಪ್ ಒಂದು 22 ಜನ ಇರುವಂಥ ಒಂದು ಪೊಲೀಸ್ ವ್ಯಾನ್ ಬರ್ತಾ ಇರ್ಬೇಕಾರೆ, ಆ ಕಡೆಯಿಂದ ಬರ್ತಾ ಇರ್ಬೇಕಾರೆ ಇಲ್ಲಿ ಹೋಗಿರ್ತಾರೆ ಮಾಹಿತಿ ತಗೊಂಡು. ಅದು ಸಂಜೆ ಮಧ್ಯಾಹ್ನ 2 ಗಂಟೆ. ಮಧ್ಯಾಹ್ನ ಟೈಮನ್ನೇ ಹಿಂಗೆ ಇಲ್ಲಿ ಬ್ಲಾಸ್ಟ್ ಮಾಡ್ತಾನೆ. ಇಲ್ಲಿ ಬ್ಲಾಸ್ಟ್ ಮಾಡಿ 22 ಜನ ಆ ಥರ ಆಗತ್ತಾರೆ ಪೊಲೀಸ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರೋಂಥ ಪೊಲೀಸರು. ಹಾಗಾಗಿ ಚಿರಸ್ಮರಣೆ ಶ್ರೀ DC ಮೋಹನಯ್ಯ ಅರಣ್ಯ ರಕ್ಷಕ ಇವರು ಕರ್ತವ್ಯ ನಿರತರಾಗಿದ್ದಾಗ ದಿನಾಂಕ 4/8/1989ರಂದು ಹಂತಕರ ಗುಂಡಿಗೆ ಬಲಿಯಾಗಿ ಹುತಾತ್ಮರಾದರು. ಸ್ಥಳ ಪಾಲಾರ್, ಕರ್ನಾಟಕ ಅರಣ್ಯ ಇಲಾಖೆ. ಅವರೊಬ್ರದ್ದೇ ಹಾಕಿದ್ದಾರೆ ಸರ್? ಅದು 22 ಜನದ ಹಾಕಿಲ್ಲ. ಫಸ್ಟು ಮೋಹನಯ್ಯದಿಂದ ಆಯಿತು. ಮೋಹನಯ್ಯನ ಆದ ನಂತರ ಇವು ಈ ಘಟನೆ ನಡೆಯಿತು. 1989ರಲ್ಲಿ ಮೋಹನ್ ಅವ್ರದ್ದು ಅರಣ್ಯ ರಕ್ಷಕ ವಾಚರ್ಸು ಗಾರ್ಡು ಅವ್ರನ್ನ ಫಸ್ಟ್ ಕೊಲೆ ಮಾಡಿದ್ದು. ನಾವು ಯಾವಾಗ ಇಲ್ಲಿಂದ ತಪ್ಪಿಸ್ಕೊಂಡು ಬರ್ತಾನೆ, ಬೂದಿ ಪಡಗ ಅರಣ್ಯ ಪ್ರದೇಶದಿಂದ ಅವನು ಬಂಧನದಿಂದ ತಪ್ಪಿಸ್ಕೊಂಡು ಬಂದು ಪರಾರಿಯಾಗಿ ಬಂದ ನಂತರ ತಮಿಳುನಾಡಿನ ಕಡೆ ಹೋಗಿ ಚಿದಂಬರಂ ಎಂಬುವಂಥ ಅರಣ್ಯಾಧಿಕಾರಿನ ಕೊಲೆ ಮಾಡ್ತಾನೆ ಅಲ್ಲಿ. ಆನಂತರ ಇಲ್ಲಿ ಬಂದು ಮೋಹನಯ್ಯ ಎಂಬುವರನ್ನ ಇಲ್ಲಿ ಗುಂಡಿಕ್ಕೆ ತೆಗೈತಾನೆ.
ಅವಾಗಲೂ ಇಲ್ಲಿ ಚೆಕ್ ಪೋಸ್ಟ್ ಇತ್ತಾ? ಯಾವ ಚೆಕ್ ಪೋಸ್ಟ್ ಯಾವ ಹಿಂದಿನಿಂದ ಇಲ್ಲಿ ಗಡಿ ಪ್ರದೇಶ ಇದೆ, ಚೆಕ್ ಪೋಸ್ಟ್ ಇದೆ. ಆಗ ಸ್ವಲ್ಪ ವೀರಪ್ಪನ ಉಪರಾಳದಿಂದ ಇಲ್ಲಿ STF ಸಹ ಇತ್ತು, ಇಲ್ಲೆಲ್ಲ ಕಾರ್ಯಾಚರಣೆ ನಡೆಸ್ತಿತ್ತು. ಅಲ್ಲ, ಅವ್ನ ಟೀಮಲ್ಲಿ ಎಷ್ಟು ಜನ ಇದ್ರು? ಅವನ ಟೀಮಲ್ಲಿ ಆಗ ಒಂದು 15 ಜನ ಟೀಮಲ್ಲಿ ಇದ್ರು ಅಂತ ಮಾಹಿತಿ ಇದೆ. ಅಲ್ಲ, ಸುಮಾರು 22 ಜನ ಪೊಲೀಸ್ನವ್ರು ಬರ್ತಾ ಇದ್ದಾರೆ ಅಂತ ಜೀಪಲ್ಲಿ. ಇನ್ಫಾರ್ಮೇಶನ್ ಅವನಿಗೆ ಹೆಂಗ್ ಹೋಯ್ತು? ಇದೇ ರೂಟಲ್ಲಿ ಬರ್ತಾರೆ, ಇಷ್ಟೇ ಟೈಮ್ ಬರ್ತಾರೆ ಅಂತ? ಅವನಿಗೆ ಇದು ಹತ್ತಿರದಲ್ಲೇ ಇರೋದು ಗೋಪಿನಾಥ ಸ್ವಗ್ರಾಮ ಆಗಿರೋದ್ರಿಂದ ಅವನಿಗೆ ಇಲ್ಲಿನ ಚಲಮಲ್ಲಗಳೆಲ್ಲ ಈ ಪ್ರದೇಶಗಳೆಲ್ಲ ಚಿರಪರಿಚಯ ಅವನಿಗೆ. ಹಂಗಾಗಿ ಏನಾಗುತ್ತೆ ಅಂದರೆ ಇಲ್ಲಿ ಏನೇನು ನಡೆಯಬೇಕು, ಯಾವಾಗ ಮಾಡಬೇಕು ಅನ್ನೋದು ಅವನಿಗೆ ಕರಗತ ಮಾಡ್ಕೊಂಡಿದ್ದೆ. ಇಲ್ಲಿ ಯಾವ ಟೈಮಲ್ಲಿ ಇವ್ರನ್ನ ಅಟ್ಯಾಕ್ ಮಾಡ್ಬೋದು ಪೊಲೀಸ್ನವರು, ಯಾವ ಟೈಮಲ್ಲಿ ನಾನು ಇದು ಮಾಡ್ಬೋದು ಅನ್ನೋದು ಇಲ್ಲಿ ಕರಗತ ಚೆನ್ನಾಗಾಗಿತ್ತು. ಮತ್ತು ಈ ಸುತ್ತಮುತ್ತ ಪ್ರದೇಶಗಳೆಲ್ಲ ಅವನಿಗೆ ಪರಿಚಯ ಆಗಿದೆ ಕಾಡಲ್ಲೇ. ಇನ್ನು ಅವನ ಊರು ಇಲ್ಲಿಂದ 15 ಕಿಲೋಮೀಟರ್ ಹೋದರೆ ಗೋಪಿನಾಥಂ ಇದೆ. ಹಂಗಾಗಿ ಇಲ್ಲಿ ಸ್ಥಳೀಯ ಈ ಕಡೆ ಬರ್ತದೆ, ರೈಟ್ ಸೈಡಿಗೆ ಬರ್ತದೆ, ಈ ಒಳೆ ಹಂಗೆ ಹೋಗುತ್ತೆ. ಹಂಗಾಗಿ ಮತ್ತು ಇಲ್ಲಿನ ಸುತ್ತಮುತ್ತಲ ಜನರು ಸಹ ಪರಿಚಯ ಅವನಿಗೆ ಚಿರಪರಿಚಯರಾಗಿದ್ದಾರೆ. ಹಾಗಾಗಿ ಇಲ್ಲಿನ ಮಾಹಿತಿಗಳನ್ನು ಅವನು ಕಲೆ ಹಾಕಿ ಕಡಂಚನ ಜನರಿಂದ ಮಾಹಿತಿ ಕಲೆ ಹಾಕೊಂಡು ಇದನ್ನು ಹತ್ಯಾಕಾಂಡಕ್ಕೆ ಸಮರ್ಪಕ ಸಿದ್ಧತೆಯೇ ಮಾಡಿ ಈ ಕಾರ್ಯಾಚರಣೆಯಲ್ಲಿ ಯಶಸ್ವಿ ಆದವನು. ಇದನ್ನ ಈ ಸೇತುವೆಗೆ ಏನಂತ ಹೆಸರು? ಪಾಲಾರ್ ಸೇತುವೆ. ಪಾಲಾರ್ ಸೇತುವೆ ಅಂತ ಹೆಸರು. ಬಾಂಬ್ ಹೇಗೆ ಇಡ್ತಾನೆ? ಕೆಳಗಡೆ ಇಡ್ತಾನೆ ಅಥವಾ ಮೇಲೆ ಇಡ್ತಾನೆ ಅಥವಾ ಸೇತುವೆಗೆ ಏನಾರು ಆಯ್ತಾ? ಸೇತುವೆಗೆ ಆಗ ಹಳೆ ಸೇತುವೆ ಇತ್ತು, ಅದ ನಂತರ ಹೊಸ ಸೇತುವೆ ನಿರ್ಮಾಣ ಆಗಿರೋದು ಇದು. ಅಂದ್ರೆ ಬಾಂಬ್ ಬ್ಲಾಸ್ಟ್ ಮಾಡಾದ್ಮೇಲೆ ಸೇತುವೆ ಎಲ್ಲ ಇದಾಯ್ತು. ಸೇತುವೆನೇ ಮುರಿದೋಗ್ಬಿಡ್ತಾ? ಮುರಿದು ಅಲ್ಲ, ಸೇತುವೆ ಹಿಂದಿಗಡೆ ಹಾಕಿದ್ದು ಅದನ್ನು. ಸೇತುವೆಯಿಂದ ಹೇಗೆ ಒಳಗಡೆಯಿಂದೆಲ್ಲ ಹೇಗೆ ಗೊತ್ತಾಗ್ತಾ ಇಲ್ಲ ಸರ್, ತೋರಿಸಿ ಎಲ್ಲ ಹಾಕಿದ್ದು ಅಂತ. ಹೇಗಾಗುತ್ತೆ ಅಂತಂದರೆ, ಒಂದು ಕಡ್ಡಿನ ಬಿಟ್ಟಿರ್ತಾರೆ, ಅದನ್ನು ಅದು ಆ ಬರೋ ಸಂದರ್ಭದಲ್ಲಿ ಬೆಂಕಿನ ಅದಕ್ಕೆ ಹತ್ತಿದ್ರೆ ಆ ವೆಹಿಕಲ್ ಬರಬೇಕಾದ್ರೆ ಅವರೇ ಹತ್ತಿಸ್ಬೇಕು, ಹತ್ತಲ್ಲ. ಮೊದಲೇ ಹಚ್ಚಿರ್ತಾರೆ ಅದನ್ನು, ಇಷ್ಟು ಗಂಟೆಗೆ ಬರ್ತದೆ ಅಂತ ಮಾಹಿತಿ ತಗೊಂಡು. ಅದು ಈ ಹಗ್ಗದ ಮೂಲಕ ಕಟ್ಟಿರ್ತಾರೆ, ಅದು ಹಂಗೆ ಬಂದು ಅದಕ್ಕೆ ಟಚ್ ಆದ ತಕ್ಷಣ ಅದು ಬಾಂಬ್ ಸ್ಫೋಟ ಆಗುತ್ತೆ. ಅಂದರೆ ಇಲ್ಲಾಗಿತ್ತು ಹಳೆ ಸೇತುವೆ. ಈಗ ಏನಾಗುತ್ತೆ ಅಂದರೆ, ವೆಹಿಕಲ್ ಬರ್ತಾ ಇರ್ತದೆ, ಇಲ್ಲಿ ಇಟ್ಟಿರ್ತಾರೆ, ಅದು ಅಲ್ಲಿ ಬರ್ತಾ ಇದ್ದಾಗಲೇ ಇಲ್ಲಿ ಕಡಿ ಕಸಿದ್ರೆ ಅಲ್ಲಿ ಬಂದ ತಕ್ಷಣ ಡಮಾರ್ ಅನ್ನುತ್ತೆ. ಅದು ಒಂದೇ ಜೀಪಲ್ಲಿ 22 ಒಂದೇ ವ್ಯಾನು, ಪೊಲೀಸ್ ವ್ಯಾನು. ಎಲ್ಲ ಕರ್ನಾಟಕದವ್ರು? ಎಲ್ಲ ಕರ್ನಾಟಕದವ್ರೆ. ಆಮೇಲೆ ಅಕಸ್ಮಾತ್ ಈ ಪ್ಲಾನ್ ವೀರಪ್ಪನಷ್ಟು ತಲೆ ಇಟ್ಕೊಂಡು ಎಲ್ಲ ಮಾಡೋದು, ಎ ಪ್ಲಾನ್ ಇಲ್ಲ ಅಂದರೆ ಬಿ ಪ್ಲಾನ್ ಮಾಡಿರಲೇಬೇಕಲ್ಲ. ಇದೇನಾದ್ರು ಬ್ಲಾಸ್ಟ್ ಆಗಿಲ್ಲ ಅಂದರೆ ಅವನು ಇದನ್ನ ಫೈರ್ ಮಾಡ್ತಾನೆ. ಫೈರ್ ಮಾಡೋಕೆ ಅವ್ನ ಕಡೆ ಇಲ್ಲೆಲ್ಲ ಇದ್ರ? ಇಲ್ಲಿ ಎಲ್ಲ ಸುತ್ತಮುತ್ತ ಕವರ್ ಆಗಿರ್ತಾರೆ. ಪೊಲೀಸರಿಗೆ ಕಾಣಿಸ್ತಾ ಇರಲಿಲ್ವಾ ಸರ್? ಇಲ್ಲೂ ಚೆಕ್ ಪೋಸ್ಟ್ ಇದೆ. ಇಲ್ಲೂ ಚೆಕ್ ಪೋಸ್ಟ್ ಅಂತಲ್ಲ, ಆಗೆಲ್ಲ ಕಡಿಮೆ ಇತ್ತು. ಮತ್ತು ಪೊದೆಗಳ ಮಧ್ಯೆ ಇರ್ತಾರೆ, ಇಲ್ಲಿ ಏನಿದೆ ಅನ್ನೋದು ಗೊತ್ತಾಗಲ್ಲ. ಈ ಪೊದೆಗಳ ಮಧ್ಯೆನೇ ಇರ್ತಾರೆ. ಅದು ಹಸಿರು ಬಟ್ಟೆಗಳು. ಮತ್ತು ಹಿಂಗಾಗಿ ಅವನಿಗೆ ಈ ಪ್ರದೇಶ ಚಿರಪರಿಚಿತವಾಗಿರೋದ್ರಿಂದ ಇಲ್ಲಿ ಅವನು ಯಾವುದೇ ಕೆಲಸ ಮಾಡೋಕ್ಕೆ ಅವನಿಗೆ ತುಂಬ ಈಸಿ ಆಗಿತ್ತು. ಟೀಮ್ ಕಟ್ಟಿದ್ನಲ್ಲ, ವೀರಪ್ಪನ ಟೀಮ್ ಕಟ್ಟಿದ್ದ. ಟೀಮ್ ಯಾವ ಊರವರು? ಹೊರಗಡೆಯವರ ಇದ್ರ? ಬರೀ ಗೋಪಿನಾಥಮ್ಮು ಈ ಸುತ್ತಮುತ್ತ ನೆಲ್ಲೂರು, ಗೋಪಿನಾಥಮ್ಮು ಈ ಸುತ್ತಮುತ್ತ ಇರುವಂಥವ್ರು. ಅವರು ಈ ಕೊಳತ್ತೂರು ಈ ಥರ ಈ ಸುತ್ತಮುತ್ತ ಇರೋರು ಅವರು ಪರಿಚಯದವರು ಈ ಕೆಲಸ ಟೀಮ್ ತಂಡನ ಕಟ್ಕೊಂಡಿದ್ದು. ಇಲ್ಲಿಂದ ಕೊಳತ್ತೂರು ಎಷ್ಟು ಕಿಲೋಮೀಟರ್? ಇಲ್ಲಿಂದ 33 ಕಿಲೋಮೀಟರ್ ಕೊಳತ್ತೂರು. ಓಕೆ. ಗೋಪಿನಾಥ 15 ಕಿಲೋಮೀಟ್ರು. ಓಕೆ. ಅಂದರೆ ಇದು ಕಾವೇರಿ ಮೆಟ್ಟೂರು ಡ್ಯಾಮಿಗೆ ಹೋಗುತ್ತಾ ಇದೆ? ಇದು ಕರ್ನಾಟಕದಿಂದ ಈ ಬೆಟ್ಟ ಗುಡ್ಡಗಳಿಂದ ಬರೋಂಥದ್ದನ್ನು ಇದನ್ನು ಪಾಲಾರ್ ಅದು ನದಿ ಅಂತ ಹೇಳ್ತಿದ್ವಿ. ಈ ನದಿ ಹೆಸರೇ ಪಾಲಾರ್ ಸೇತುವೆ ಅಂತ. ಇದು ಇಲ್ಲಿಂದ ಈಚೆಗೆ ತಮಿಳುನಾಡು ಪ್ರದೇಶ, ಈ ಕಡೆ ಆ ಕಡೆ ಹೋದ್ರೆ ಆ ಗಡಿಯಲ್ಲಿ ಕರ್ನಾಟಕ ಪ್ರದೇಶ. ಅವಾಗ ಯಾವ ಆಫೀಸರ್ ಇದ್ರು? ಆವಾಗಲೂ ಶಂಕರ ಬಿದ್ರೇ ಇದ್ದರು. ಅವರೇ ಸ್ಪಾಟ್ ವಿಸಿಟ್ ಮಾಡಿದ್ರು. ನೀವು ಆ ಟೈಮಲ್ಲಿ ರಿಪೋರ್ಟಿಂಗ್ ಮಾಡಿದ್ದು. ಹೇಗಿತ್ತು ಅವಾಗ? ನ್ಯೂಸ್ ಎಲ್ಲ ಹೇಗೆ ಬಂತು? ಅಂದರೆ ನ್ಯೂಸ್ ಎಲ್ಲ ಆಗೆಲ್ಲ ಈ ಥರ ಟೆಕ್ನಾಲಜಿಗಳಿರಲಿಲ್ಲ, ತುಂಬ ವಿಳಂಬವಾಗಿ ನ್ಯೂಸ್ಗಳು ಬರೋದು. ವೀರಪ್ಪ ನ್ಯೂಸ್ಗಳೆಲ್ಲ ಹಂಗೆ ಬರೋದು. ಯಾಕೆಂದರೆ ಈಗಿನ ಮೊಬೈಲು, ಸ್ಯಾಟಲೈಟು ಈ ಥರ ಏನೂ ಇರಲಿಲ್ಲ. ಆಗೆಲ್ಲ ಏನಂತಂದರೆ, ನಾವು ಇಲ್ಲಿಂದ ಬಂದು ಅವರೇನೋ ಟೆಲಿಫೋನ್ ಇರೋ ಕಡೆ ಬಂದು ಆಫೀಸಿಗೆ ಫೋನ್ ಮಾಡಿ ಆನಂತರ ಮಾಹಿತಿ ಕೊಟ್ಟರೆ ಅವರಿಂದ ಬರ್ಕೊಂಡು ನಾವು ಸುದ್ದಿ ಮಾಡಿ ನಾವು ಆಫೀಸ್ಗಳಿಗೆ ಕಳಿಸ್ಬೇಕಾಗಿತ್ತು. ನಮ್ಮ ಯಾರು ಸ್ಟ್ರೇಂಜರ್ಗಳಿದ್ದಾರೆ, ಲೋಕಲ್ ಅವರು ಇರ್ತಾರೆ, ನಮ್ಮ ವರದಿಗಾರರು, ಬಿಡಿ ವರದಿಗಾರರು, ಅವರಿಂದ ಮಾಹಿತಿ ತಗೊಂಡು ನಾವು ಮತ್ತು ಪೊಲೀಸ್ನವ್ರು ಸಂಪರ್ಕ ಮಾಡಿ, ಪೊಲೀಸ್ ಅಧಿಕಾರಿಗಳು ಸಿಕ್ಕರೆ ಅವ್ರ ಹತ್ರ ಮಾತಾಡಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಮಾತಾಡಿ. ನಿಮಗೆ ಮಧ್ಯಾಹ್ನ ಆಯ್ತಲ್ಲ, ನ್ಯೂಸ್ ಎಷ್ಟೊತ್ತಿಗೆ ಗೊತ್ತಾಯಿತು? ಮಧ್ಯಾಹ್ನ ಆದ ಸಂಜೆ ನ್ಯೂಸ್ ಸಿಕ್ತು ನಮಗೆ. ಪೊಲೀಸ್ನವರೇ ಇನ್ಫಾರ್ಮ್ ಮಾಡಿದ್ರು. ಇಲ್ಲಿ ಫಸ್ಟ್ ನೋಡಿದವ್ರು ಯಾರು?
ಬ್ಲಾಸ್ಟ್ ಆದ ತಕ್ಷಣ ಬ್ಲಾಸ್ಟ್ ಆದ ತಕ್ಷಣ ಇಲ್ಲಿನ ಸಿಬ್ಬಂದಿಗಳಿದ್ರಲ್ಲ ಅವರು ನೋಡಿದ್ರು. ಇಲ್ಲಿ ಅಲ್ಲಿ ಚೆಕ್ ಪೋಸ್ಟಲ್ಲಿ ಸಿಬ್ಬಂದಿ ಇದ್ದರು. ಮತ್ತು ಇಲ್ಲೂ ಒಂದು ಕ್ಯಾಂಪ್ ಇತ್ತು. ಏನು ಕ್ಯಾಂಪು? STF ಕ್ಯಾಂಪ್ ಇತ್ತು, ಕಾರ್ಯಾಚರಣೆ ಪೊಲೀಸ್ ಕ್ಯಾಂಪ್ ಇಲ್ಲೂ ಒಂದು ಇತ್ತು. ಓ ಇಲ್ಲಿನೂ ಇದ್ರಾ? ಇಲ್ಲೂ ಇದ್ರು. ಕ್ಯಾಂಪ್ ಇದ್ರೆ ಕ್ಯಾಂಪಲ್ಲಿ ಪೊಲೀಸ್ನವರು ಇದ್ದಾರೆ. ಅದು ಹೆಂಗ್ ಬಂದಿಟ್ಟು? ಅದು ಹಗ್ಲು ಟೈಮಲ್ಲಿ ಹೆಂಗ್ ಬಂದಿಟ್ಟು? ಈ ಕ್ಯಾಂಪಲ್ಲಿದ್ದ ಪೊಲೀಸರು ಈ ಕಡೆ ಹೋಗಿದ್ದು ಮಾಹಿತಿ ಕಲೆ ಹಾಕೊಂಡು. ಇಲ್ಲಿ ಕ್ಯಾಂಪಲ್ಲಿ ಇದ್ದವರೇನೆ ವೀರಪ್ಪನ ಹುಡ್ಕೊಂಡು ಇನ್ಫಾರ್ಮೇಶನ್ ಹೋಗಿದ್ದು. ಅವರಿಗೂ ಡೌಟ್ ಇತ್ತು, ಅವ್ರಿಗೂ ಡೌಟ್ ಇತ್ತು ವೀರಪ್ಪನ್ ಇದೇ ರೂಟಲ್ಲಿ ಬರ್ತಾನೆ ಅಂತ. ಮಾಹಿತಿ ಕಲೆ ಹಾಕೊಂಡಿದ್ರು, ವೀರಪ್ಪನ ಇಲ್ಲೇ ಸುತ್ತಮುತ್ತ ಅಡಗಿದ್ದಾನೆ, ಈ ಸುತ್ತಮುತ್ತನೆ ಅಂತ ಇಲ್ಲಿನ ಕಾರ್ಯಾಚರಣೆ ಮಾಡ್ತಾ ಪೊಲೀಸ್ನವರು ಹೋಗಿ ಬರ್ತಾ ಇದ್ರು. ಆ ಮಾಹಿತಿನ ಇವನು ಲಭ್ಯವಾದ ನಂತರ ಮಾಹಿತಿ ಖಚಿತಪಡಿಸ್ಕೊಂಡು ಇವನು ಇಂಥ ಜೀಪ್ ಇಷ್ಟೊತ್ತಿಗೆ ಬರುತ್ತೆ ಅಂತ ಸ್ಕೆಚ್ ಹಾಕೊಂಡಿದ್ದ. ಹೆಂಗ್ ಹಾಕಿದ್ದ? ಅದು 22 ಜನ. ಆ ನಂತರ ಆ 22 ಜನ ಆಫೀಸರ್ಸು ಬ್ಲಾಸ್ಟ್ ಆದ ತಕ್ಷಣ ಇಲ್ಲೇನಾದರೂ ಬರ್ದಿದ್ದಾರೆ. ಆಮೇಲೆ ತಮಿಳ್ನಾಡು ಗೌರ್ಮೆಂಟಲ್ಲಿ ಕೇಸ್ ರಿಜಿಸ್ಟರ್ ಆಯ್ತಾ? ಇಲ್ಲ, ಕರ್ನಾಟಕದಲ್ಲೇ ಆಯಿತು. ಈ ಕಾರ್ಯಾಚರಣೆದಲ್ಲೇ ಇದೆಲ್ಲ ಆಯಿತು. ಇಲ್ಲಿ ಜನಗಳಿಗೆ ಯಾವಾಗ ಗೊತ್ತಾಯಿತು ನ್ಯೂಸ್ ಎಲ್ಲ? ಇತ್ತಿನ ಒಂದು ಆಗ ಏನಾಗಿತ್ತು ಅಂದರೆ ಗೋಪಿನಾಥ ಒಂದು ಅರ್ಧ ಗಂಟೆಗೆಲ್ಲ ಜನಗಳಿಗೆ ಗೊತ್ತಾಗುತ್ತೆ. ಅರ್ಧ ಗಂಟೆ. ಈ ಕಡೆ ಸ್ವಲ್ಪ ತಮಿಳ್ನಾಡಿಗೆ ವೆಹಿಕಲ್ ಹೋಗೋದ್ರಿಂದ ಇಲ್ಲಿ ಏನಾಗಿದೆ ಅನ್ನೋದು. ವೆಹಿಕಲ್ ಹೋಗ್ತಾ ಇತ್ತಾ? ಸೇತುವೆ ಏನಾಗಿಲ್ಲ. ಇದೇ ಜಾಗದಲ್ಲಿ ಅಲ್ವಾ? ಇದೇ ಜಾಗದಲ್ಲಿ ಆಗಿದ್ದು. ಅದಕ್ಕೆ ಸರ್ ಇಲ್ಲಿ ನೋಡಿ, ಸಪರೇಟ್ ಆಗಿ ಲಾರಿ ಹಾಕಿದ್ದಾರೆ ಅನ್ಸುತ್ತೆ. ಅದು ಬೇರೆ ತರ ಇದೆ, ಇದು ಬೇರೆ ತರ ಇದೆ. ಹೊಸದಾಗಿ ಮತ್ತೆ ಹೊಸದಾಗಿ ಕಟ್ಟಡ ಮಾಡಿದ್ದಾರೆ, ಸೇತುವೆ ಮಾಡಿದ್ದಾರೆ. ಈ ಭಾಗದೆಲ್ಲ ಜನಕ್ಕೆ ಸ್ವಲ್ಪ ಭಯನೂ ಇತ್ತು ವೀರಪ್ಪನಿದ್ದಾಗ. ಯಾಕೆಂದರೆ ವೀರಪ್ಪನ ಹೆಚ್ಚಿಗೆ ಓಡಾಡ್ತಿದ್ದೆ ಈ ಭಾಗದಲ್ಲಿ. ಏಕೆಂದರೆ ತಾನು ತನ್ನ ಸ್ವಗ್ರಾಮಕ್ಕೆ ಬರಬೇಕಾದ್ರು ಇದೇ ಮಾರ್ಗದಲ್ಲಿ ಬರಬೇಕಾಗಿತ್ತು. ಹಿಂಗೆ ಬಂದು ಹಿಂಗೆ ಹೋಗೋನು. ಹೀಗಾಗಿ ಈ ಮಾರ್ಗ ಅವನಿಗೆ ಭಾಳ ಚಿರಪರಿಚಿತವಾಗಿತ್ತು. ಮತ್ತು ಇಲ್ಲಿನ ಜನರು ಸುಧಾ ಅವನಿಗೆ ಮಾಹಿತಿಗಳನ್ನ ಎಲ್ಲೆಲ್ಲಿ ಪೊಲೀಸ್ನವ್ರ ಕಾರ್ಯ ಆ ಮಾಹಿತಿದಾರರನ್ನು ಇಟ್ಕೊಂಡಿದ್ದ, ಸ್ಥಳೀಯ ಮಾಹಿತಿಗಾರನು ಇಟ್ಕೊಂಡಿದ್ದ, ಆಹಾರ ಸರಬರಾಜಿಗೂ ಇಟ್ಕೊಂಡಿದ್ದ ಈ ಕಾಡಲ್ಲಿ. ಯಾಕೆ ಇದು ಈ ಕಡೆ ಹೋದರೆ ಈ ಕಡೆ ಮಲೆ ಮಹೇಶ್ವರ ಬೆಟ್ಟ ಕಾರಣ ಇದೆ. ಇದು ತಮಿಳ್ನಾಡು ಫಾರೆಸ್ಟು. ತಮಿಳ್ನಾಡು ಫಾರೆಸ್ಟು ಹೆಸರು ತಮಿಳ್ನಾಡು ಫಾರೆಸ್ಟು. ನಮ್ಮ ಈ ಕಡೆ ಮಲೆ ಮಹದೇಶ್ವರ ಬೆಟ್ಟ. ನಮ್ಮ ಈ ಹೊಳೆಯಿಂದ ಆ ಕಡೆ ಮಲೆ ಮಹದೇಶ್ವರ ಬೆಟ್ಟ, ಈ ಹೊಳೆಯಿಂದ ಈಚೆಗೆ ತಮಿಳ್ನಾಡು ಫಾರೆಸ್ಟು. ಇದು ಸತ್ಯಮಂಗಲ ಫಾರೆಸ್ಟ್ಗೆ ಜಾಯಿಂಟ್ ಆಗುತ್ತೆ. ಇದು ತಮಿಳ್ನಾಡು ಫಾರೆಸ್ಟ್ ಇಲ್ಲ, ತಮಿಳ್ನಾಡು ಫಾರೆಸ್ಟ್ ಇದು. ಈ ಹೊಳೆಯಿಂದ ಈ ಹೊಳೆಯಿಂದ ಆಗಿ ಹೋದರೆ ಕರ್ನಾಟಕ ಫಾರೆಸ್ಟು, ಅದು ಮಲೆ ಮಹದೇಶ್ವರ ಬೆಟ್ಟ ವ್ಯಾಪ್ತಿ ಬರ್ತದೆ. ಮತ್ತು ಈಗ ನಾವು ಈ ರಸ್ತೆಯಿಂದ ಈಚೆಗೆ ಹೋದರೆ ನಿಮಗೆ ಕಾವೇರಿ ವನ್ಯಧಾಮ ಬರ್ತದೆ. ಮೆಟ್ರೋ ಡ್ಯಾಮ್ ಅಲ್ಲ, ಮೆಟ್ರೋ ಡ್ಯಾಮ್ ಹಿಂಗೆ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ ಒಂದು 30 ಕಿಲೋಮೀಟರ್ಸ್, 33 ಕಿಲೋಮೀಟರ್ಸ್. ಅಷ್ಟೇ. ಕಾವೇರಿ ವನ್ಯಧಾಮ ಈ ಹೊಳೆಯಿಂದ ಆಚೆ ಕಾವೇರಿ ವನ್ಯಧಾಮ. ಅಲ್ಲಿ ಸಫಾರಿ ಹೋಗ್ಬೋದು. ಇಲ್ಲಿಂದ ಚಾಮರಾಜನಗರಕ್ಕೆ ಎಷ್ಟು ಕಿಲೋಮೀಟರ್ ಆಗುತ್ತೆ? 180 ಕಿಲೋಮೀಟರ್ ಆಗುತ್ತೆ. ಕೊಳ್ಳೇಗಾಲಕ್ಕೆ 120 ಕಿಲೋಮೀಟರ್ ಆಗುತ್ತೆ. MMHilsಗೆ 25 ಕಿಲೋಮೀಟರ್ ಆಗುತ್ತೆ. ಗೋಪಿನಾಥಂಗೆ 15 ಕಿಲೋಮೀಟರ್ ಆಗುತ್ತೆ. ಹಾಗಾದ್ರೆ ವೀರಪ್ಪನೂರು ಗೋಪಿನಾಥಂ ಇವನು ಜಾಸ್ತಿ ಇಲ್ಲೇ ಓಡಾಡ್ತಾ ಇಲ್ಲೇ ಇರ್ತಿತ್ತು. ಅವತ್ತು ದುರಾದೃಷ್ಟನೋ ಏನಾಗುತ್ತೆ, ಯಾವಾಗಲೂ ಸ್ವಗ್ರಾಮಕ್ಕೆ ಬರ್ತಾನೆ ಹೋಗ್ತಾನೆ. ಇಲ್ಲಿಂದ ಹೆಚ್ಚಿನ ಅವನ ಸಹಚರರು ಇಲ್ಲೇ ಇದ್ದಾರೆ. ಈಗ ಹಾಗಾಗಿ ಈ ಭಾಗದಲ್ಲಿ ಹೆಚ್ಚಿನ ಬಂದೋಬಸ್ತ್ ಆಗಿತ್ತು. ಅಲ್ಲಿ ಪೊಲೀಸ್ ಇದ್ರಲ್ಲ, ಅವ್ರಿಗೇನು ಮಾಡಲಿಲ್ವಾ? ಅವ್ರಿಗೇನು ಇದಾಗಿಲ್ಲ. ಅವ್ರು ಬರೋದಕ್ಕಿಂತ ಇಲ್ಲಿದ್ದ ಕ್ಯಾಂಪನ್ನೇ ಈ ಕಡೆ ಹೋಗಿತ್ತು. ಒಬ್ಬರಿದ್ರೆ ಒಬ್ಬರಿಬ್ರು ಕಾರ್ಯಾಚರಣೆ ಮಾಡೋಕ್ಕಾಯ್ತಿಲ್ಲ. ಯಾಕಂದ್ರೆ ಅವನ ತಂಡನೇ ಒಂದು ದೊಡ್ಡ ತಂಡ ಇತ್ತು. ಬ್ಲಾಸ್ಟ್ ಮಾಡಿದ ತಕ್ಷಣ ಹೊರಟೋದ್ರು. ಬೇರೆ ಏನಾದ್ರು ಮಾಡಿದ್ರು? ಏನಿಲ್ಲ, ಬ್ಲಾಸ್ಟ್ ಮಾಡಿದ ತಕ್ಷಣ ಹೊರಟೋಗ್ಬಿಟ್ರು. ಅವಾಗ ಪೊಲೀಸ್ನ ಪರಿಸ್ಥಿತಿ ಹೆಂಗಿತ್ತು? ಯಾರಾದ್ರೂ ಉಳ್ಕೊಂಡಿದ್ರ? ಹಾಸ್ಪಿಟ್ಲಿಗೆ ತಗೊಂಡೋದ್ರ? ಎಲ್ಲ ಮೈಸೂರು ಆಸ್ಪತ್ರೆ, ಮೈಸೂರು BM ಗಾಯಗೊಂಡ್ರ ಒಂದಿಬ್ಬರು 3 ಜನ ಮೈಸೂರು BM ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ಇಲ್ಲಿಂದ ಮೈಸೂರಿಗೆ ಆಗೆಲ್ಲ ಆಸ್ಪತ್ರೆ ಮೈಸೂರಿಗೆ 200 ಕಿಲೋಮೀಟರ್ ಆಗುತ್ತೆ. 200 ಕಿಲೋಮೀಟರ್ ಮೈಸೂರಿಗೆ ತಗೊಂಡು BM ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು. ಅಲ್ಲೂ ಕೆಲವರು ಆಸ್ಪತ್ರೆಯಲ್ಲಿ ಹಸುನಿಗಿದ್ರು. ಯಾರು ಉಳ್ಕೊಳ್ಳಿ? ಒಬ್ಬರು ಉಳ್ಕೊಳ್ಳಿ. 22 ಜನ ಡ್ರೈವರ್ ಸೇರಿ 22 ಜನ. ಅದು ಹೆಂಗ್ ಸ್ಕೆಚ್ ಹಾಕಿದ್ದ? ಇಡೀ ಪೊಲೀಸ್ ವ್ಯಾನೇ ಬ್ಲಾಸ್ಟ್ ಆಗೋಯ್ತು.